ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಭಾನುವಾರ ಬೆಳಗಿನ ವ್ಲಾಗು. ಅಂದರೆ 10:30 ಆಗಿದೆ. ಫಿಶ್ ತೊಗೊಂಬಂದಿದ್ರು. ಇವತ್ತು ಸಂಡೇ ಸ್ಪೆಷಲ್ ಅಲ್ವಾ, ಅದಕ್ಕೇ ಫಿಶ್ ಮಾಡೋಣ ಅಂದ್ಕೊಂಡಿದ್ದೆ. ನಾನ್ ವೆಜ್ ಯಾವಾಗಾದರೂ ಸಂಡೇ ಇದ್ದಾಗೆಲ್ಲ ನಾನ್ ವೆಜ್ ಅಲ್ವಾ ಮಾಡೋದು. ಸೊ ಇವತ್ತು ಫಿಶ್ ತಿನ್ನಬೇಕು ಅನ್ನಿಸ್ತು. ಮಳೆ ಬೇರೆ ಬರ್ತಾ ಇದೆಯಲ್ಲ, ಫಿಶ್ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಫಿಶ್ ತಂದಿದ್ದನ್ನೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಳಗಡೆ ಏನೇನೋ ಇರುತ್ತಲ್ಲ ಅದನ್ನೆಲ್ಲನೂ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂಥರ ರೆಡ್ಡಾಗಿರುತ್ತೆ, ಅದು ಏನೇನೋ ಇದೆ ಅದೆಲ್ಲನೂ ನೀಟಾಗಿ ಎಲ್ಲನೂ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಅದು 2-3 ಸಲ ತೊಳ್ಕೊಂಡು ಆಮೇಲೆ ತವಾ ಫ್ರೈ ಮಾಡೋಣ ಅಂತ. ಅಂದರೆ ಎಲ್ಲ ಖಾರ ಎಲ್ಲ ಹಚ್ಚಿಕ್ಬಿಡ್ತೀನಿ. ಹಚ್ಚಿಕ್ಬಿಟ್ಟು ಒಂದು 1/2 1 ಅವರ್ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊತೀನಿ. ಬ್ರೇಕ್ಫಾಸ್ಟ್ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೀನಿ. ಮಸಾಲೆ ದೋಸೆ ಮಾಡ್ತಾರಲ್ಲ, ಖಾರ ಎಲ್ಲ ಹಚ್ಚಿ ಅದನ್ನು ಮಾಡಿದ್ದೀನಿ. ಸುಮ್ಮನೆ ಯಾವಾಗೂ ಅದನ್ನೇ ಏನು ತೋರಿಸೋದು ಅಂದ್ಬಿಟ್ಟು ನಾನೇನು ವೀಡಿಯೋ ಮಾಡಲಿಲ್ಲ ವ್ಲಾಗ್ದು. ಬೆಳಗ್ಗೆ ಎಲ್ಲ ಟಿಫನೆಲ್ಲ ಆಯಿತು. ಇನ್ನೂ ಇಲ್ಲ, ದೋಸೆ ಎಲ್ಲ ಹಾಕಬೇಕು. ಅದನ್ನೇನು ನಾನು ವೀಡಿಯೋ ಮಾಡಲಿಲ್ಲ. ಇವ್ರು ಹೋಗಿ ತೊಗೊಂಬಂದರು, ಫಿಶ್ ತೊಗೊಂಬರೋಕೆ ಹೋಗಿದ್ರು. ತೊಗೊಂಡು ಬಂದಿದ್ರಲ್ಲ, ಅಲ್ಲಿಗೆ ನಾನು ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಚಟ್ನಿ ಎಲ್ಲ ರುಬ್ಬಿಟ್ಟಿದ್ದೀನಿ. ಆಮೇಲೆ ದೋಸೆ ಹಾಕ್ಕೊಡ್ಬೇಕು ಇವ್ರಿಗೆ. ಇವಾಗ ಬಂದು ಮುಖ ತೊಳ್ಕೊಂಡ್ರೆ ಹಾಕ್ಕೊಡ್ತೀನಿ. ಅಷ್ಟರಲ್ಲಿ ನಾನು ಫಿಶ್ ಎಲ್ಲನೂ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಖಾರ ಎಲ್ಲ ಹಚ್ಚಿಟ್ಬಿಡೋಣ ಅಂತ ಎಲ್ಲ ತೊಳ್ಕೊತಾ ಇದ್ದೀನಿ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು. ಸಖತ್ತಾಗಿರುತ್ತೆ ಇದು ಬಾಂಗ್ಡಾ ಫಿಶ್ಶು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಕಬಾಬ್ ಥರ ಮಾಡ್ಕೊಂಡು ಸುಮ್ಮನೆ ಎಣ್ಣೆ ಎಲ್ಲ ತಿನ್ಕೊಂಡಿರೋದು ಬೇಡ ಅಂತ ತವಾ ಫ್ರೈಯೇ ಮಾಡೋಣ ಅಂತ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಈ ಥರ ಕಟ್ ಮಾಡ್ತಾ ಇದ್ದೀನಲ್ಲ, ಇದು 2-3 ಕಡೆ ಕಟ್ ಮಾಡ್ಕೊತೀನಿ. ಯಾಕಂದರೆ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಅದರೊಳಗಡೆ ಎಲ್ಲ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಅಂತ. ಖಾರ ಎಲ್ಲ ಹಚ್ಬಿಟ್ಟು ತವಾ ಮೇಲೆ ಫ್ರೈ ಮಾಡಿಕೊಂಡ್ರೆ ಫುಲ್ ಎಲ್ಲ ಕಡೆನೂ ಖಾರ ಉಪ್ಪು ಹುಳಿ ಎಲ್ಲ ಹಿಡಿದಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ತವಾ ಫ್ರೈದು. ಅಂದರೆ ಜಾಸ್ತಿ ಖಾರನ ಅಂದರೆ ಮಸಾಲ ನಾವು ಇದು ಫ್ರೈದು ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಎಲ್ಲ ಖಾರ ಇದು ಮಾಡ್ಕೊಂಡಿರ್ತೀವಲ್ಲ, ಆ ತೀರ ಜಾಸ್ತಿನೂ ಮಾಡ್ಕೊಬಾರ್ದು, ತೀರ ಕಮ್ಮಿನೂ ಮಾಡ್ಕೊಬಾರ್ದು. ಒಂದು ಮೀಡಿಯಮಾಗಿ ಮಾಡಿಕೊಂಡು ಹಚ್ಚಿದ್ರೆ ತವಾ ಮೇಲೆ ಸುಡೋದಲ್ವ ಚೆನ್ನಾಗಿ ಕುತ್ಕೊಳ್ಳುತ್ತೆ. ತೀರ ಜಾಸ್ತಿ ಮಾಡಿಕೊಂಡ್ರೆ ಫುಲ್ ಖಾರ ಎಲ್ಲ ಮೇಲೆಲ್ಲ ಅದೇ ಖಾರದ ಕೋಟಿಂಗೇ ಜಾಸ್ತಿ ಕುತ್ಕೊಂಡ್ಬಿಡುತ್ತೆ. ಅದಕ್ಕೇ ನೋಡಿಕೊಂಡು ಮೀಡಿಯಮಾಗಿ ಕಲಿಸ್ಕೊಂಡು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಜ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ಸೋಮವಾರ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು. ಮಂಗಳವಾರ ಅಪ್ಲೋಡ್ ಮಾಡ್ತೀನಿ ಅಂದ್ಕೊತೀನಿ. ಸಿಕ್ಕಾಪಟ್ಟೆ ಟೇಸ್ಟ್ ಅಂತೂ ಸಂಡೇ ತಿಂದಿದ್ದು ಸಕ್ಕತ್ತಾಗಿತ್ತು. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿತ್ತು. ಅದು ಫಸ್ಟು ಬ್ಯಾಚ್ ಒಂದು ಮಾಡಿದ್ದೆ 12 ಗಂಟೆಗೇನೋ, ಅದಕ್ಕೂ ಹಿಡ್ದಿತ್ತು. ಇನ್ನು ಬೆಳಗಿಂದ ಸಾಯಂಕಾಲ ತನಕ ಮ್ಯಾರಿನೇಷನ್ ಆಗಿತ್ತಲ್ಲ, ಅದಂತೂ ಇನ್ನೂ ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ಉಪ್ಪು ಹುಳಿ ಖಾರ ಎಲ್ಲನೂ ಫುಲ್ಲು ಫಿಶ್ಗೆಲ್ಲ ಹಿಡ್ದಿತ್ತು, ಚೆನ್ನಾಗಾಗಿತ್ತು. ಈ ಥರ 3-4 ಕಡೆ 3 ಕಡೆನೇ ಆಗೋದು. 3 ಕಡೆ ನೀಟಾಗಿ ಕಟ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಖಾರ ಅಪ್ಲೈ ಆಗುತ್ತೆ. ಎಲ್ಲ ನೀಟಾಗೆಲ್ಲ ತೊಳೆದುಕೊಂಡು ಇವಾಗ ಎಲ್ಲನೂ ಕಟ್ ಮಾಡಿ ಇವಾಗ ಇನ್ನೊಂದು ಸಲ ತೊಳ್ಕೊಂಬಿಡ್ತೀನಿ. ತೊಳೆದ್ಬಿಟ್ಟು ಎತ್ತಿಟ್ಕೊತೀನಿ. ಇವಾಗ ನೋಡಿ ಖಾರಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಖಾರ ರೆಡಿ ಮಾಡ್ಕೊಳ್ಳೋದಂದರೆ ಏನಿಲ್ಲ, ಎಲ್ಲ ರೆಡಿಮೇಡ್ ಪೌಡರೇನೆ. ಫಿಶ್ ಕಬಾಬ್ ಪೌಡರ್ ಬರ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. 2-3 ಹಾಕ್ಕೋತಾ ಇದ್ದೀನಿ. 1 ಕೆಜಿ 100 ಗ್ರಾಮ 200 ಗ್ರಾಮ ಏನೋ ಬಂದಿದೆ ಫಿಶ್. ಇವಾಗ ಅದಕ್ಕೆ 4 ಏನೋ ತಂದಿದ್ರು ಕಬಾಬ್ ಪೌಡರು, ಅದನ್ನೇ ಹಾಕ್ಕೊತಾ ಇದ್ದೀನಿ. ಬೇರೆ ಏನು ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಇದು ಕಬಾಬ್ ಪೌಡರೇ, ಫಿಶ್ ಕಬಾಬ್ ಪೌಡರೇ ಬರುತ್ತಲ್ಲ ಫ್ರೈದು, ಅದನ್ನೇ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಖಾರ ನಂಗೆ ಜಾಸ್ತಿ ಬೇಕು, ಕಮ್ಮಿ ಇದ್ದರೆ ಚೆನ್ನಾಗಿ ನಂಗೆ ಅಷ್ಟೊಂದು ಇದಾಗಲ್ಲ. ಕಬಾಬ್ ಪೌಡರಲ್ಲೇ ಇರುತ್ತೆ ಖಾರ. ಇನ್ನೂ ಎಕ್ಸ್ಟ್ರಾ ನಾನು ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನ್ ಹತ್ತತ್ರ 2 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಕಬಾಬ್ ಪೌಡರಲ್ಲೂ ಉಪ್ಪು ಇರುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಹಂಗೆ ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ, ಅದೊಂಚೂರು ಹಾಕ್ಕೊಂಡಿದ್ದೀನಿ. 1.5 ಅಷ್ಟು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದಕ್ಕೆ ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ. ನಾನು ಹುಣಸೆಹಣ್ಣು ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೊಬೋದು. ನಾನು ನಿಂಬೆಹಣ್ಣು ಹಿಂಡ್ಕೊಂಡು ಮಾಡ್ಕೊತಾ ಇದ್ದೀನಿ. 1.5 ಅಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಬೀಜ ಎಲ್ಲ ಬಿದ್ದಾಗಿದೆ, ಅದನ್ನೆಲ್ಲ ಎತ್ತಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಲಿಸ್ಕೊತೀನಿ. ಎಣ್ಣೆ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ, ಇದು ನಾವು ಫಿಶ್ ಮೇಲೆ ಎಲ್ಲ ಹಚ್ಚಿರ್ತೀವಲ್ಲ, ಅದು ಕೋಟಿಂಗ್ ಹಂಗೆ ಕೂತ್ಕೊಳ್ಳುತ್ತೆ. ಬೇರೆ ಕಿತ್ಕೊಂಡು ಹೋಗೋದು ಅದೆಲ್ಲ ಏನೂ ಆಗೋಲ್ಲ, ನೀಟಾಗಿ ಕೂತಿರುತ್ತೆ. ಅದಕ್ಕೇ ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಚೂರಷ್ಟು ನೀರು ಹಾಕ್ಕೊಂಡು ನೀಟಾಗಿ ಅದು ಅಪ್ಲೈ ಮಾಡೋಕ್ಕಾಗೋ ಹಂಗೆ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು
ಕಲಿಸ್ಕೊಂಬಿಟ್ಟು ಎಲ್ಲ ಫಿಶ್ಗಳಿಗೂ ನೀಟಾಗಿ ಅಪ್ಲೈ ಮಾಡಿಕೊಂಡು ಬಿಟ್ಬಿಟ್ರೆ ಒಂದು 1/2 ಅವರ್ 1 ಅವರ್ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿ ಇಷ್ಟೇ. ಇವಾಗ ಹಚ್ಚುತ್ತಾ ಇದ್ದೀನಲ್ಲ, ಇಷ್ಟು ಹಚ್ಬಿಟ್ಟು ಬಿಟ್ಬಿಟ್ರೆ ಸಾಕು. ತೀರಾ ಜಾಸ್ತಿ ಕೋಟಿಂಗ್ ಹಚ್ಚಿದ್ರೂ ಚೆನ್ನಾಗಿರಲ್ಲ. ಇಷ್ಟು ಹಚ್ಚಿದ್ರೆ ಇವಾಗ ನಾನು ಹಚ್ಚುತ್ತಾ ಇರೋಷ್ಟು ಹಚ್ಬಿಟ್ಟು ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ನೀಟಾಗಿ ಒಳಗಡೆ ಎಲ್ಲನೂ ಹಚ್ಕೊಬೇಕು. ಕ್ಲೀನಾಗಿ ಫುಲ್ಲು ಹಚ್ಕೊಂಡ್ರೆ ಎಲ್ಲ ನೀಟಾಗಿ ಎಲ್ಲ ಕಡೆ ಖಾರ ಉಪ್ಪು ಹಿಡಿದಿರುತ್ತೆ. ಆದರೆ ಇದು ಜಾಸ್ತಿ ಹೊತ್ತು ಮ್ಯಾರಿನೇಷನ್ ಮಾಡಿಬಿಟ್ಟಷ್ಟು ಇನ್ನೂ ಚೆನ್ನಾಗಾಗುತ್ತೆ. ನಾನು ಬೆಳಗ್ಗೆ ಹಚ್ಚಿದ್ದು ಸಾಯಂಕಾಲ ತಿಂದಾಗಂತೂ ಇನ್ನೂ ಚೆನ್ನಾಗಾಗಿತ್ತು. ಬೆಳಗ್ಗೆ ಅದೂ ಚೆನ್ನಾಗಿತ್ತು, ಆದರೆ ಸಾಯಂಕಾಲ ಇನ್ನೂ ಚೆನ್ನಾಗಾಗಿತ್ತು. ಮ್ಯಾರಿನೇಷನ್ ಜಾಸ್ತಿ ಹೊತ್ತಾಗಿತ್ತಲ್ಲ, ಅದಕ್ಕೇ. ಇವಾಗ ನೋಡಿ ಎಲ್ಲ ಕಡೆನೂ ಹಚ್ಚುತ್ತಾ ಇದ್ದೀನಿ. ಫಿಶ್ ಒಳಗಡೆ ಫುಲ್ ಎಲ್ಲನೂ ಹಚ್ಚಿ ಬೇಯಿಸ್ಬೇಕು. ತೀರಾ ಜಾಸ್ತಿನೂ ಹಚ್ಚಬಾರ್ದು. ನೀಟಾಗಿ ನೋಡ್ಕೊಂಡು ಒಂದು ಸ್ವಲ್ಪ ಅದು ಒಂದು ಕೋಟ್ ಕೂತ್ಕೊಳ್ಳೋ ಅಷ್ಟು ಮಾತ್ರ ಹಚ್ಕೊಬೇಕು. ಇವಾಗ ಜಾಸ್ತಿ ಹಚ್ಕೊಂಬಿಟ್ರೆ ಅದು ಹಂಗಂಗೆ ಅಂದರೆ ಮಸಾಲೆ ಹಂಗಂಗೆ ಕುತ್ಕೊಂಬಿಟ್ಟಿರುತ್ತೆ ಗಟ್ಟಿಗೆ, ಚೆನ್ನಾಗಿರಲ್ಲ. ಅದಕ್ಕೇ ಒಂದು ಮೀಡಿಯಮ್ಮಾಗಿ ಎಲ್ಲನೂ ಹಚ್ಚಿಟ್ಕೊಂಡು ನೋಡಿ ಮುಚ್ಚಿ ಎತ್ತಿಟ್ಬಿಡ್ತೀನಿ. ಒಂದು 1/2 ಅವರ್ 1 ಅವರ್ ಬಿಟ್ಬಿಟ್ಟು ಇವಾಗ ನಮ್ಮ ಮನೆಯವರೇ ಇದು ಮಾಡ್ತಾಯಿದ್ದಾರೆ. ಟಿಫನ್ ಮುಗಿಸ್ಕೊಂಡು ಒಂದು 12 ಗಂಟೆ ಹತ್ತತ್ರ 12:45 1 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗ ಫಿಶ್ನ ಅವರೇನೇ ಎಲ್ಲ ಫ್ರೈ ಮಾಡ್ತಾಯಿದ್ದಾರೆ. ತವಾ ಫ್ರೈ ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ. ನೋಡಿ ಇವಾಗ ಎಲ್ಲನೂ ಫ್ರೈ ಮಾಡ್ಕೊತಾ ಅವರೇ ಒಂದೊಂದೇ ಹಾಕ್ಕೊಂಡು. ಹೆಂಚು ಮೇಲೆ ದೋಸೆ ಮಾಡಿದ್ನಲ್ಲ, ಅದೇ ಹೆಂಚು ಮೇಲೆ ಹಾಕ್ಕೊತಾ ಇದ್ದಾರೆ. ತವಾ ಮೇಲೆ ಅದ್ರ ಮೇಲೆ ನಾನ್ ಸ್ಟಿಕ್ ತವಾ ಮೇಲೆ ಏನು ಹಾಕ್ಕೋತಾ ಇಲ್ಲ, ಇದೇ ಕಬ್ಬಿಣದ ಹೆಂಚು ಮೇಲೆ ಹಾಕ್ಕೊಂಡು ಚೆನ್ನಾಗಿ ಸುಟ್ಕೊತಾ ಇದ್ದೀವಿ. ಕಬ್ಬಿಣದ ಹೆಂಚಲ್ಲೇ ಚೆನ್ನಾಗಿ ಬಂತು. ನೀಟಾಗಿ ಎಲ್ಲ ಒಳಗಡೆ ಎಲ್ಲ ಫುಲ್ಲು ಚೆನ್ನಾಗಿ ಬೆಂದಿತ್ತು. ಫಸ್ಟು ಸ್ಟಾರ್ಟಿಂಗ್ ಹಾಕೋವಾಗ ಒಂದು ಸ್ವಲ್ಪ ಜಾಸ್ತಿ ಫ್ಲೇಮ್ ಜಾಸ್ತಿ ಮಾಡಿಬಿಟ್ಟು ಇದು ಮಾಡ್ಕೊತಾ ಇದ್ದೀನಿ, ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಾಕಾದ್ಮೇಲೆ ಸಣ್ಣ ಉರಿ ಮಾಡಿಬಿಟ್ಟು ಮೀಡಿಯಮ್ಮಾಗಿ ಉರಿ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ. ಇಲ್ಲಾಂದರೆ ಮೇಲೆಲ್ಲ ಕಪ್ಪಗಾಗ್ಬಿಟ್ಟು ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೆ ನೋಡ್ಕೊಂಡು ನೀಟಾಗಿ ಸಣ್ಣ ಉರಿ ಮೀಡಿಯಮ್ಮಾಗಿ ಉರಿ ಮಾಡಿಕೊಂಡು ನೀಟಾಗೆಲ್ಲ ಪ್ರೆಸ್ ಮಾಡಿ ನೀರಿನ ಅಂಶ ಹೋಗೋ ಥರ ಎಲ್ಲನೂ ಸುಟ್ಕೊಬೇಕು ನೀಟಾಗಿ. ಇಲ್ಲಾಂದರೆ ನೋಡಿ ಇವಾಗ ಅದನ್ನು ಹಾಕಿ ಇದರಲ್ಲಿ ಚಪಾತಿ ಮಗ್ಚಾಕ್ತೀವಲ್ಲ ಅದರಲ್ಲೇ ಪ್ರೆಸ್ ಮಾಡ್ತಾಯಿದ್ರೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ಇನ್ನೊಂದು ಕಡೆ ಸುತ್ತ ಹಾಕಿ ಅದನ್ನೆಲ್ಲನೂ ಎಣ್ಣೆಯಲ್ಲಿ ಹಾಕ್ಕೊಂಡು ಇವಾಗ ನೋಡಿ ಅದನ್ನು ಇನ್ನೊಂದು ಕಡೆನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳುವಾಗ ಇದು ಹೇಳಿದ್ನಲ್ಲ ಚಪಾತಿ ಮಗ್ಸ್ತೀವಲ್ಲ ಅದರಲ್ಲಿ ಒಂದು 2-3 ಸಲ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಪದೇ ಅದೇ ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಾಗಿತ್ತು ಇದು. ನೋಡಿ ಇವಾಗ ಈರುಳ್ಳಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ನಾನು ತಿನ್ಕೊಂಡೆ, ಇನ್ನೊಂದು ನನ್ನ ಮಗ ತಿನ್ಕೊಂಡ. ಆಮೇಲೆ ನಮ್ಮ ಮನೆಯವ್ರು ಇನ್ನೊಂದು 2 ಮಾಡ್ಕೊಂಡು ಅವರೇನು ಸುಡೋದು ಫಿಶ್ ಎಲ್ಲನೂ. ಯಾಕಂದರೆ ಅವ್ರಿಗೆ ಸಖತ್ ಇಷ್ಟ. ಅವ್ರ ಊರ ಕಡೆನೂ ಜಾಸ್ತಿ ಅದನ್ನೇ ಮಾಡ್ತಾರಲ್ಲ, ಸೊ ಅದಕ್ಕೇ ಅವರೆಲ್ಲ ಸುಟ್ಬಿಟ್ಟು ಮಾಡ್ಕೊಂಡು ಕೊಟ್ಟರು. ಇವಾಗ ನೋಡಿ ಇನ್ನೊಂದು ಕಡೆ ಕಾಫಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. 4 ಗಂಟೆನ 4:15 ಆಗಿತ್ತು ಟೈಮು. ಬೇರೆ ಏನು ವೀಡಿಯೋ ಮಾಡಲಿಲ್ಲ ನಾನು, ಜಸ್ಟ್ ಇಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ನನಗೆ ಕಾಫಿ ಮಾಡ್ಕೊಂಡು ಕೊಟ್ಟರು. ಅವ್ರು ಇವಾಗ ಬಾದಾಮ್ ಮಿಲ್ಕ್ ಮಾಡ್ಕೊಂಡಿದ್ದಾರೆ. ಅವರಿಬ್ಬರು, ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಬಾದಾಮ್ ಮಿಲ್ಕ್ ಮಾಡ್ಕೊಂಡಿದ್ದಾರೆ. ಹಾಗೆ ನೈಟ್ ಇದು ನಮ್ಮ ಅಮ್ಮನೇ ಸಾಂಬಾರು ಮಾಡಿದರು. ಅಳಸಂದೆ ಕಾಳು ಹಾಕ್ಬಿಟ್ಟು, ಅಂದರೆ ತರಣಿ ಕಾಳು ಅಂತಾರಲ್ಲ ಅದು ಹಾಕ್ಬಿಟ್ಟು ಉಪ್ಸಾರು ಮಾಡಿದರು. ಅದನ್ನು ನಾನು ವೀಡಿಯೋ ಮಾಡಲಿಲ್ಲ. ನಮ್ಮಮ್ಮ ಮಾಡೋವಾಗ ವೀಡಿಯೋ ಮಾಡಿದ್ರೆ ಬೈತಾರೆ, ಅದಕ್ಕೆ ನಾನು ಮಾಡಲಿಲ್ಲ. ನೋಡಿ ಇವಾಗ ಇದು ಉಪ್ಸಾರು ಮಾಡ್ಕೊಂಡಿದ್ದೀವಿ. ಉಪ್ಸಾರು ಮಾಡಿದರು. ಇವಾಗ ನೋಡಿ ಕಾಳೆಲ್ಲ ರೆಡಿಯಾಗಿದೆ, ಸಾರು ರೆಡಿಯಾಗಿದೆ. ಈ ಕಡೆ ಇನ್ನೊಂದು ಕಡೆ ಅನ್ನನೂ ಇಟ್ಟಿದ್ದಾರೆ. ಹಾಗೆ ನನ್ನ ಮಗ ಇವಾಗ ಸ್ವಲ್ಪ ಮ್ಯಾಗಿ ಮಾಡಿಕೊಡು ಅಂದ. ಅವನು ಉಪ್ಸಾರಲ್ಲೆಲ್ಲ ತಿನ್ನಲ್ವಲ್ಲ, ಅದಕ್ಕೇ ಏನು ಮಾಡೋಕ್ಕಾಗಲ್ಲ. ಇನ್ನು ಅದು ಮಾಡು ಇದು ಮಾಡು ಅಂತಿರ್ತಾನೆ. ಅದ್ರ ಬದಲು ಮ್ಯಾಗಿನೇ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ. ನೋಡಿ ಇವಾಗ ಇದನ್ನು ಅಂದರೆ ಬಾಣಲೆಲ್ಲ ಬಿಸಿಗಿಟ್ಬಿಟ್ಟು ಪೌಡರೆಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನು ವೈಟಿಗಿತ್ತಲ್ಲ, ಅದು ಚಿಕ್ಕದಾಗಿ ನಾನು ಹುಳ ಆಗೋಗ್ಬಿಟ್ಟಿದೆ ಅಂತ ನೋಡಿದ್ರೆ ಅದು ಹುಳ ಅಲ್ಲ, ಮಾಮೂಲಿ ಮ್ಯಾಗಿ ಇದು ಬರುತ್ತಲ್ಲ ಅದನ್ನೇ ಸಣ್ಣ ಕಟ್ ಮಾಡಿ ಹಾಕಿದ್ದಾರೆ. ಅದನ್ನು ಹಾಕ್ಬಿಟ್ಟು ಇವಾಗ ನೋಡಿ ಎಲ್ಲನೂ ಮ್ಯಾಗಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಈ ಸಣ್ಣ ಉರಿ ಮಾಡಿಬಿಟ್ಟು ಇದು ಬೇಯೋ ಅಷ್ಟರಲ್ಲಿ ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ, ಅವನ್ನೆಲ್ಲ ವಾಶ್ ಮಾಡ್ಕೊಬೇಕು. ನಂದು ಆಲ್ರೆಡಿ ಊಟ ಆಯಿತು. ಫಿಶ್ ಇತ್ತಲ್ಲ ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಅನ್ನ ಸಾರು ತಿಂದಿದ್ದೀನಿ. ತಿಂದ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಅವ್ನಿಗೆ ಇವಾಗ ಮ್ಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಗಿ ಮಾಡಿಬಿಟ್ಟು ಹಂಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇದ್ದಾವೆ ತೊಳ್ದಾಕೊಂಬಿಟ್ರೆ ಆಮೇಲೆ ನಮ್ಮ ಮನೆಯವರು ನಮ್ಮಮ್ಮ ಊಟ ಮಾಡಿದ್ದು. ಆಮೇಲೆ ಅವ್ರು ಹಂಗೆ ಶಿಂಕಲ್ಲಿ ತೊಳ್ದಾಕೊಂಬಿಡ್ತಾರೆ. ನಮ್ಮ ಮನೆಯವ್ರದ್ದೊಂದು ತಟ್ಟೆ ಇರುತ್ತೆ, ಅದು ಬೆಳಗ್ಗೆ ಎದ್ದು ತೊಳಿತೀನಿ. ಇವಾಗ ನೋಡಿ ಆ ಕಡೆ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಪಾತ್ರೆ ಇತ್ತಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಇವಾಗೆಲ್ಲನೂ ನೈಟ್ ಹೊತ್ತು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ನೈಟ್ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಎದ್ದು ಬಂದು ಟಿಫನ್ ಮಾಡೋದು ಅಷ್ಟೇ ಇರುತ್ತೆ. ನೋಡಿ ಇವಾಗೆಲ್ಲನೂ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸೋಮವಾರ ಬೆಳಗ್ಗೆ ಹೋಗಿದ್ದೀನಿ, ಆಫೀಸ್ಗೆ ಹೋದೆ. ಬಟ್ ಆದರೆ ಆಫೀಸ್ಗೆ ಹೋಗೋಕ್ಕೆ ಹೋಗಿದ್ದೆ.
ಬೆಳಗ್ಗೆನೇ ನೋಡಿದ್ರೆ ಕರೆಂಟ್ ಇಲ್ಲ ಏನಿಲ್ಲ, ತಲೆ ಕೆಟ್ಟೋಗ್ಬಿಟ್ಟಿತ್ತು. ಏನು ಟಿಫನು ಮಾಡಲಿಲ್ಲ, ಏನು ಮಾಡಲಿಲ್ಲ. ದೋಸೆ ಇಟ್ಟಿತ್ತಲ್ಲ ಅದನ್ನೇ ದೋಸೆ ಹಾಕ್ಕೊಂಡು ಟಿಫನ್ ಮುಗಿಸ್ಕೊಂಡು ಹೋಗಿದ್ದೆ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣವೇ ಕರೆಂಟ್ ತೆಗೆದುಬಿಟ್ಟಿದ್ದಾರೆ. ಇವತ್ತು ಸದ್ಯಕ್ಕೆ ನೈಟ್ ಹೆಂಗೋ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಕ್ಕೆ ಸರಿ ಹೋಯಿತು. ಆಮೇಲೆ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಸ್ವಲ್ಪ ಪಾತ್ರೆ ಒಂದೆರಡು ಇತ್ತು, ಅವನ್ನೆಲ್ಲ ತೊಳೆದಾಕ್ಬಿಟ್ಟು ದೋಸೆ ಇಟ್ಟಿತ್ತು, ದೋಸೆ ಎಲ್ಲ ಹಾಕ್ಕೊಂಡು ತಿಂದ್ಬಿಟ್ಟು ಆಫೀಸ್ಗೆ ಹೊರಟಿದ್ದು. ವೀಡಿಯೋ ಮಾಡೋಕ್ಕೆ ಕರೆಂಟ್ ಇರಲಿಲ್ವಲ್ಲ, ಯಾವುದೇ ವೀಡಿಯೋ ಮಾಡಲಿಲ್ಲ. ಇದೇ ಹಿಂದಿನ ದಿವಸದ ವೀಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಂಜೆ ಮೇಲೆ ನೋಡಬೇಕು ಮಾಡೋದು ವೀಡಿಯೋ ಅಂತ. ಇವಾಗ ನೋಡಿ, ಇವಾಗೆಲ್ಲನೂ ಶಿಂಕ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎಲ್ಲ ಒರೆಸ್ಕೊಬೇಕು. ಇದು ಸ್ಟವ್ ಎಲ್ಲ ಒರೆಸ್ಕೊಬೇಕು. ಅಷ್ಟರಲ್ಲಿ ಇವಾಗ ನೋಡಿ ಮ್ಯಾಗಿ ಎಲ್ಲ ರೆಡಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ನೀರೆಲ್ಲ ಇತ್ತು, ನೀರೆಲ್ಲ ಹೋಗಬೇಕು. ನೀರೆಲ್ಲ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಅವ್ನಿಗೆ ಹಾಕೊಂಡು ಕೊಟ್ಬಿಟ್ರೆ ಅರ್ಧ ಕೆಲಸ ಮುಗ್ದೋಗುತ್ತೆ. ಅವನದು ಊಟ ಎಲ್ಲ ಆಗೋಗುತ್ತೆ. ಆಮೇಲೆ ಎಲ್ಲ ನಮ್ಮಮ್ಮ ಎಲ್ಲ ಊಟ ಮಾಡ್ಕೊಂಡು ಒಂದು ಪಾತ್ರೆ ಇರುತ್ತೆ ಅದನ್ನೆಲ್ಲ ತೊಳೆದು ಹಾಕೊಂಡ್ಬಿಡ್ತಾರೆ. ಇವಾಗ ನೋಡಿ ಅವನಿಗೆ ಮ್ಯಾಗಿ ಹಾಕೊಂಡು ಕೊಡ್ತಾಯಿದ್ದೀನಿ. ಹಂಗೆ ಇನ್ನೊಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ ಕುಡಿಯೋದಕ್ಕೆ. ಇವಾಗ ಸ್ವಲ್ಪ ಕೋಲ್ಡ್, ಬೇರೆ ವೆದರ್ ಕೋಲ್ಡ್ ಎಲ್ಲ ಇದೆಯಲ್ವ, ಅದಕ್ಕೆ ನನಗೆ ಬಿಸಿನೀರು ಇಟ್ಕೊಂಡು ಕುಡಿತಾ ಇದ್ದೀನಿ. ಅಂದರೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಇವನಿಗೆ ಟಿಫನೆಲ್ಲ ಇದು ನೈಟ್ ಊಟಕ್ಕೆ ಇದು ಮ್ಯಾಗಿ ಮಾಡಿಕೊಡ್ತಾ ಇರೋದು. ನೈಟ್ ಅವ್ನಿಗೆ ಹಾಕೊಂಡು ಕೊಟ್ಬಿಟ್ಟು ತಿನ್ನೋಕ್ಕೆ ಕೊಟ್ಟೆ. ಹಂಗೆ ಇವಾಗ ನೋಡಿ ಬಿಸಿನೀರು ಕಾಯ್ದಿತ್ತಲ್ಲ ಅದನ್ನು ಹಂಗೆ ಒಂದು ಗ್ಲಾಸ್ಗೆ ಹಾಕ್ಕೋತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.